ಹಲೋ ಗೈಸ್, ಫುಲ್ OLLನ ಎರಡನೇ ಪಾರ್ಟ್. ಇವತ್ತು 6 ಕೇಸಸ್ನ ಹೇಳ್ಕೊಡ್ತೀನಿ. ಈ ಟಿ ಶೇಪ್ ಇದೆ. ಇವಾಗ ಟಾಪಿಂದ ನೋಡಿದಾಗ ಎರಡು ಸೇಮ್ ಇದೆ. ಸೈಡಿಂದ ನೋಡಿದಾಗ ಇಲ್ಲಿ ಒಂದು ಎಡ್ಜಸ್ ಇದೆ, ಇಲ್ಲಿ ಎರಡು ಎಡ್ಜಸ್ ಇದೆ. ಈ ಕಡೆ ಒಂದು ಎಡ್ಜಸ್ ಇದೆ, ಇದರಲ್ಲಿ ಎರಡು ಎಡ್ಜಸ್ ಇದೆ. ಈ ಥರ ಒಂದು ಎಡ್ಜಸ್ ಮಾತ್ರ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಈ ಥರ ಟಿ ಶೇಪ್ ಇದ್ದರೆ ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಇರಬೇಕು. ಈ ಬಾರ್ ರೈಟ್ ಸೈಡಲ್ಲಿ ಇರಬೇಕು. ಇವಾಗ ಒಂದು ಸಿಂಪಲ್ ಆಲ್ಗರಿದಮ್ ಹೇಳ್ತೀನಿ ನೋಡಿ. ಒಂದು ಸಲ ಎಫ್ ಮಾಡಿ, ಇವಾಗ ಸೆಕ್ಸಿ ಮೂವ್ ಹಾಕಿ, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇವಾಗ ಎಫ್ ಪ್ರೈಮ್ ಮಾಡಿ, ಸಾಲ್ವ್. ಇದೇ ಥರ ಸಿಂಪಲ್ಲಾಗಿ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟಿ ಶೇಪ್ ಇದೆ, ಈ ಕಡೆ ಎರಡು ಎಡ್ಜಸ್ ಇದೆ ಆ್ಯಂಡ್ ಈ ಕಡೆ ಎರಡು ಎಡ್ಜಸ್ ಇದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಇರಬೇಕು. ಈ ಬಾರ್ ರೈಟ್ ಸೈಡ್ಗೆ ಇಟ್ಕೋಬೇಕು. ಒಂದು ಸಲ ಸೆಕ್ಸಿ ಮೂವ್ ಹಾಕಿ, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಇವಾಗ ಸ್ಲೆಡ್ಜ್ ಹ್ಯಾಮರ್ ಹಾಕಿ, ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಇಷ್ಟೇ, ಸಾಲ್ವ್ ಆಗೋಯ್ತು. ನೋಡಿ ಎಷ್ಟೊಂದು ಈಸಿ ಇದೆ. ಇದು ಎರಡು ಕೇಸ್ ಕೂಡ ತುಂಬಾ ಈಸಿ ಇದೆ. ನೆಕ್ಸ್ಟ್ ಕೇಸ್ ಸಿ ಶೇಪಲ್ಲಿದೆ ನೋಡಿ. ಎರಡೂ ಸಿ ಶೇಪಲ್ಲಿದೆ. ಎ ಬಿ ಸಿ ಶೇಪಲ್ಲಿದೆ. ಆ್ಯಂಡ್ ಇದರ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಇದರಲ್ಲಿ ಫುಲ್ಲು ಒಂದು ಬ್ಲಾಕ್ ಇದೆ, ಇದರಲ್ಲಿ ಒಂದು ಸಿಂಗಲ್ ಎಡ್ಜಸ್ ಇದೆ. ಈ ಥರ ಒಂದು ಫುಲ್ ಬ್ಲಾಕ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಸಿ ಶೇಪನ್ನು ಈ ಥರ ಇಟ್ಕೋಬೇಕು. ಉಲ್ಟಾ ಸಿ, ಇದು ಸಿ, ಇದು ಉಲ್ಟಾ ಸಿ. ಈ ಥರ ಇಟ್ಕೊಳ್ಳಿ. ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಸ್ಟ್ ಎರಡು ಮೂವನ್ನ ನೀವು ನೆನ್ಪಿಟ್ಕೊಳ್ಬೇಕು. ಆರ್ ಪ್ರೈಮ್ ಯು ಪ್ರೈಮ್ ಇದೆರಡನ್ನು ನೆನ್ಪಿಟ್ಕೊಳ್ಬೇಕು. ನೋಡಿ, ಫಸ್ಟ್ ಎರಡು ಮೂವ್ ಆರ್ ಪ್ರೈಮ್ ಯು ಪ್ರೈಮ್, ಆರ್ ಪ್ರೈಮ್ ಯು ಪ್ರೈಮ್. ಇದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ಅಪ್ಲೈ ಮಾಡೋಣ. ಆರ್ ಪ್ರೈಮ್ ಯು ಪ್ರೈಮ್. ಒಂದು ಸಲ ಸ್ಲೆಡ್ಜ್ ಹ್ಯಾಮರ್ನ ಅಪ್ಲೈ ಮಾಡಿ, ಆರ್ ಪ್ರೈಮ್ ಎಫ್ ಆರ್ ಎಫ್ ಪ್ರೈಮ್. ಇವಾಗ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ. ಈ ಎಲ್ಲೋ ಇಲ್ಲಿ ಬರಬೇಕು, ಇಲ್ಲಿಂದ ಈ ಕಡೆ ರೊಟೇಷನ್ ಮಾಡಬೇಕು. ಯು ಆರ್, ಇಷ್ಟೇ, ಸಾಲ್ವ್. ಆ್ಯಂಡ್ ಈ ಥರ ಸಿಂಗಲ್ ಎಡ್ಜಸ್ ಬಂದಿದೆ ಅಂದ್ಕೊಳ್ಳಿ. ಸಿ ಶೇಪ್ ಇದೆ, ಸಿಂಗಲ್ ಎಡ್ಜಸ್ ಇದೆ. ಈ ಥರ ಬಂದಾಗ ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಇಟ್ಕೋಬೇಕು. ಸಿ ಈ ಥರ ಇರುತ್ತೆ, ಆದರೆ ಇದನ್ನು ನಮ್ಮ ಫ್ರಂಟ್ ಶೇಪಲ್ಲಿ ಇಟ್ಕೊಳ್ಬೇಕು. ಇವಾಗ ನಿಮಗೆ ಈ ಸೆಕ್ಸಿ ಮೂವ್ ಗೊತ್ತು, ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್. ಆದರೆ ಇಲ್ಲಿ ಒಂದು ಚೇಂಜಸ್ ಮಾಡ್ಕೊಳ್ಬೇಕು. ಸೆಕ್ಸಿ ಮೂವಲ್ಲಿ ಆರ್ ಯು ಆರ್ ಟು ಯು ಪ್ರೈಮ್ ಈ ಥರ ಮಾಡ್ಕೊಳ್ಬೇಕು. ಈ ಥರ ಇಟ್ಕೊಂಡಿದ್ದೀನಿ ಸೆಕ್ಸಿ ಮೂವ್. ಆದರೆ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಬದಲು ಆರ್ ಯು ಆರ್ ಟು ಯು ಪ್ರೈಮ್ ಈ ಥರ ಮಾಡಬೇಕು. ಇವಾಗ ಈ ಆಲ್ಗರಿದಮ್ನ ಅಪ್ಲೈ ಮಾಡೋಣ. ಒಂದು ಸಲ ಆರ್ ಯು ಆರ್ ಟು ಯು ಪ್ರೈಮ್. ನೆಕ್ಸ್ಟ್ ನೆನ್ಪಿಟ್ಕೊಳ್ಬೇಕು ಆರ್ ಪ್ರೈಮ್ ಎಫ್. ಇದೆರಡು ಮೂವನ್ನ ನೆನ್ಪಿಟ್ಕೊಳ್ಬೇಕು. ಇಷ್ಟಾದಮೇಲೆ ಈ ಗ್ರೀನನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಇದನ್ನು ಕೆಳಗಡೆ ಮಾಡಿದೆ, ಆರ್. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿ, ಇದ್ರ ಜೊತೆ ಮ್ಯಾಚ್ ಮಾಡಿ. ಯು ಇದನ್ನು ಕೆಳಗಡೆ ಇಟ್ಕೋತೀನಿ ಕರೆಕ್ಟಾಗಿರೋ ಪ್ಲೇಸಲ್ಲಿ. ಆರ್. ಇವಾಗ ಈ ಬ್ಲೂನ ಈ ಬ್ಲೂ ಜೊತೆ ಈ ಕಡೆ ತಗೊಂಡು ಬರ್ತೀನಿ. ಯು ಪ್ರೈಮ್ ಎಫ್ ಪ್ರೈಮ್. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಈ ಥರ ಸಿ ಶೇಪಲ್ಲಿದೆ, ಈ ಥರ ಫ್ರಂಟಲ್ಲಿ ಇಟ್ಕೊಳ್ಬೇಕು. ಆರ್ ಯು ಆರ್ ಟು ಯು ಪ್ರೈಮ್, ಆರ್ ಪ್ರೈಮ್ ಎಫ್. ಇದಾದಮೇಲೆ ಇದನ್ನು ಸರಿ ಮಾಡ್ಕೊಳ್ಬೇಕು. ಸೊ ಇದನ್ನು ಆರ್ ಮಾಡಿ, ಇದನ್ನು ಇದ್ರ ಜೊತೆ ಮ್ಯಾಚ್ ಮಾಡಿ. ಯು ಇದನ್ನು ಸರಿ ಮಾಡ್ಕೊಳ್ಳಿ. ಆರ್ ನೋಡಿದ್ರೇ ಗೊತ್ತಾಗುತ್ತೆ. ಈ ಎಲ್ಲೋ ಇಲ್ಲಿ ಬರುತ್ತೆ, ಈ ಬ್ಲೂ ಇದ್ರ ಜೊತೆ ಮ್ಯಾಚ್ ಮಾಡಬೇಕು. ಯು ಪ್ರೈಮ್ ಎಫ್ ಪ್ರೈಮ್. ಇಷ್ಟೇ, ಸಿಂಪಲ್. ನಿಮ್ಗೆ ಅನ್ನಿಸ್ತಿರ್ಬೋದು ಈ ಆಲ್ಗರಿದಮ್ ಸ್ವಲ್ಪ ಕಷ್ಟ ಇರ್ಬೋದು ಅಂತ. ಕಷ್ಟ ಏನಿಲ್ಲ, ಪ್ರಾಕ್ಟೀಸ್ ಮಾಡಿ, ಕ್ಲಿಯರಾಗಿ ಗೊತ್ತಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ರಿಪೀಟ್ ಆಗಿ ನೋಡಿ, 100% ಗೊತ್ತಾಗುತ್ತೆ. ಇವತ್ತಿನ ಲಾಸ್ಟ್ ಎರಡು ಕೇಸ್ ಇದು. ಟಾಪಲ್ಲಿ ಸ್ಕ್ವೇರ್ ಇದೆ, ಫ್ರಂಟಿಂದ ನೋಡಿದಾಗ ಇಲ್ಲಿ ಲೆಫ್ಟಲ್ಲಿ ಬ್ಲಾಕ್ಸ್ ಇದೆ, ಇಲ್ಲಿ ರೈಟಲ್ಲಿ ಬ್ಲಾಕ್ಸ್ ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಈ ಥರ ಸ್ಕ್ವೇರ್ ಇದೆ, ಲೆಫ್ಟಲ್ಲಿ ಬ್ಲಾಕ್ ಇದ್ದರೆ ಈ ಹೋಲ್ಡಿಂಗ್ ಪೊಸಿಷನ್ ಇದೇ ಥರ ಇರುತ್ತೆ. ಈ ಸ್ಕ್ವೇರನ್ನು ರೈಟ್ ಬ್ಯಾಕ್ ಸೈಡಲ್ಲಿ ಇಟ್ಕೋಬೇಕು. ಈ ಬ್ಲಾಕ್ ಲೆಫ್ಟಲ್ಲಿದೆ. ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಈ ಬ್ಲಾಕನ್ನು ಇಲ್ಲಿ ತಗೊಂಡು ಬರೋಣ. ಸ್ಮಾಲ್ ಆರ್ ಯು ಟು. ಒಂದು ಸಲ
ಇದನ್ನು ಕೆಳಗಡೆ ಮಾಡೋಣ, ರೈಟ್ ಲೇಯರ್. ಈ ಬ್ಲಾಕನ್ನು ಇಲ್ಲಿ ತಗೊಂಡು ಬನ್ನಿ, ಯು ಪ್ರೈಮ್. ಇವಾಗ ಈ ರೈಟ್ ಲೇಯರ್ನ ಮೇಲ್ಗಡೆ ಮಾಡಿ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡೋಣ. ಆರ್ ಯು ಪ್ರೈಮ್ ಸ್ಮಾಲ್ ಆರ್ ಪ್ರೈಮ್. ಇಷ್ಟೇ ಸಿಂಪಲ್. ಇನ್ನೊಂದು ಸಲ ಹೇಳ್ತೀನಿ. ಈ ಸ್ಕ್ವೇರನ್ನು ರೈಟ್ ಬ್ಯಾಕಲ್ಲಿ ಇಟ್ಕೊಂಡಾಗ ಈ ಬ್ಲಾಕ್ ಲೆಫ್ಟ್ ಸೈಡಲ್ಲಿದೆ. ಈ ಬ್ಲಾಕನ್ನು ಇಲ್ಲಿ ತೊಗೊಂಡು ಬರ್ತೀನಿ, ಸ್ಮಾಲ್ ಆರ್ ಯು ಟು. ರೈಟ್ ಲೇಯರ್ ಮಾತ್ರ ಕೆಳಗಡೆ ಮಾಡಿ. ಒಂದು ಸಲ ಈ ಬ್ಲಾಕನ್ನು ಇಲ್ಲಿ ತೊಗೊಂಡು ಬನ್ನಿ, ಯು ಪ್ರೈಮ್. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು, ಈ ಬ್ಲಾಕನ್ನು. ಆರ್ ಯು ಪ್ರೈಮ್ ಸ್ಮಾಲ್ ಆರ್ ಪ್ರೈಮ್. ಇಷ್ಟೇ, ಸಾಲ್ವ್. ಈ ಸ್ಕ್ವೇರ್ ಇದೆ ಆ್ಯಂಡ್ ರೈಟ್ ಸೈಡಲ್ಲಿ ಬ್ಲಾಕ್ಸ್ ಇದೆ. ಸೊ ಈ ಥರ ಬಂದಾಗ ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಇರುತ್ತೆ. ಈ ಸ್ಕ್ವೇರನ್ನು ಫ್ರಂಟ್ ರೈಟ್ ಸೈಡಲ್ಲಿ ಇಟ್ಕೋಬೇಕು. ಸೇಮ್ ಅದೇ ಆಲ್ಗರಿದಮ್ನ ಇಲ್ಲಿಂದ ಬ್ಯಾಕ್ ಸೈಡಿಂದ ಅಪ್ಲೈ ಮಾಡಬೇಕು. ಈ ಬ್ಲಾಕನ್ನು ಇಲ್ಲಿ ತಗೊಂಡು ಬಂದು ಇಟ್ಕೋತೀನಿ, ಸ್ಮಾಲ್ ಆರ್ ಪ್ರೈಮ್ ಯು ಟು ಪ್ರೈಮ್ ಆರ್. ಒಂದು ಸಲ ಇಲ್ಲಿಗೆ ತೊಗೊಂಡೋಗಿ ಈ ಬ್ಲಾಕನ್ನು ಯು, ಈ ಬ್ಲಾಕನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು, ಆರ್ ಪ್ರೈಮ್ ಯು ಸ್ಮಾಲ್ ಆರ್. ಇಷ್ಟೇ, ಸಾಲ್ವ್ ಆಗೋಯ್ತು. ಕಷ್ಟ ಇಲ್ಲ, ಈಸಿ ಇದೆ. ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಕ್ವೇರ್ ಇದೆ, ರೈಟ್ ಸೈಡಲ್ಲಿ ಬ್ಲಾಕ್ ಇದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಇಟ್ಕೋಬೇಕು. ಫ್ರಂಟ್ ರೈಟ್ ಸೈಡಲ್ಲಿ ಈ ಸ್ಕ್ವೇರ್ ಇರಬೇಕು. ಈ ಬ್ಲಾಕನ್ನು ಇಲ್ಲಿ ತಗೊಂಡು ಬರೋಣ, ಸ್ಮಾಲ್ ಆರ್ ಪ್ರೈಮ್ ಯು ಟು ಪ್ರೈಮ್. ಒಂದು ಸಲ ಆರ್. ಈ ಬ್ಲಾಕನ್ನು ಈ ಕಡೆ ಇಲ್ಲಿ ತಗೊಂಡು ಬರೋಣ, ಯು. ಈ ಪೂರ್ತಿ ಬ್ಲಾಕನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು, ಆರ್ ಪ್ರೈಮ್ ಯು ಸ್ಮಾಲ್ ಆರ್. ಇಷ್ಟೇ, ಸಾಲ್ವ್ ಆಗೋಯ್ತು. ಗೈಸ್, ನೀವು ಇವಾಗ ಈ OLLನ ಕಲಿಯೋವಾಗ ಒಂದೇ ದಿನಕ್ಕೆ ಎಲ್ಲ ವೀಡಿಯೋಸ್ನ ನೋಡಿ ಕಲಿಯೋದಕ್ಕೆ ಹೋಗಬೇಡಿ. ಒಂದು ದಿನಕ್ಕೆ ಒಂದು ವೀಡಿಯೋ, ಅದರಲ್ಲಿ 6 ಆಲ್ಗೊರಿದಮ್ 7 ಆಲ್ಗೊರಿದಮ್ ಇರುತ್ತೆ, ಅಷ್ಟನ್ನು ಮಾತ್ರ ಕಲೀರಿ. ಫಸ್ಟ್ ದಿನ ಈ 6 ಆಲ್ಗೊರಿದಮ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಎಪಿಸೋಡ್ನ ನೋಡಿ. ಒಂದೇ ದಿನಕ್ಕೆ ಎಲ್ಲ ವೀಡಿಯೋ ನೋಡಿದ್ರೆ ನಮಗೆ ನೆನಪಿರಲ್ಲ, ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದೊಂದನ್ನೇ ನೋಡಿ. ಫಸ್ಟ್ ವೀಡಿಯೋ ಗೊತ್ತಾದಮೇಲೆ, ಫುಲ್ ಪರ್ಫೆಕ್ಷನ್ ಆದಮೇಲೆ ಸೆಕೆಂಡ್ ವೀಡಿಯೋಗೆ ಬನ್ನಿ. ಸೊ ಅಲ್ಲಿವರೆಗೂ ನಿಮಗೆ ಗೊತ್ತಾಗದೇ ಇರೋದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಈ ಆಲ್ಗೊರಿದಮ್ನ ಹೇಳ್ಕೊಡೋದಕ್ಕೆ ತುಂಬಾ ಎಫರ್ಟ್ ಬೇಕಾಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.